ಇನ್ನು ಬನ್ನೇರುಘಟ್ಟದಲ್ಲಿ ಸಫಾರಿ ವೇಳೆ ಕಾರ್ ಮೇಲೆ ಸಿಂಹ ದಾಳಿ ನಡೆಸಿದ್ದ ಪ್ರಕರಣದ ಹಿನ್ನೆಲೆಯಲ್ಲಿ ಸಫಾರಿಗೆ ತೆರಳುವ ಎಲ್ಲಾ ಮಿನಿ ವಾಹನಗಳನ್ನು ಬಂದ್ ಮಾಡಲಾಗಿದೆ. 8 ಬೊಲೆರೋ ವಾಹನ ಹಾಗೂ 3 ಮಿನಿ ಬಸ್ಗಳನ್ನು ಸ್ಟಾಪ್ ಮಾಡಲಾಗಿದೆ. ಸಫಾರಿಗೆ ಸಣ್ಣ ವಾಹನಗಳಿಗೆ ನೀಡುವ ಅವಕಾಶವನ್ನು ನಿಷೇಧ ಮಾಡುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗ್ತಾ ಇದೆ. ಸಣ್ಣ ವಾಹನಗಳ ಮೇಲೆ ಸುಲಭವಾಗಿ ಹುಲಿ ಸಿಂಹ ದಾಳಿ ಮಾಡಬಹುದು. ಹಾಗಾಗಿ ಮಿನಿ ವಾಹನಗಳ ಸಫಾರಿಗೆ ಶಾಶ್ವತ ತಡೆಗೆ ಚಿಂತನೆ ನಡೆಸಲಾಗಿದೆ. ಈ ಸಂಬಂಧ ಸರ್ಕಾರದ ಜೊತೆ ಪತ್ರ ವ್ಯವಹಾರ ನಡೆದಿದೆ ಅಂತ ಟಿವಿ9ಗೆ ಪಾರ್ಕ್ ಕಾರ್ಯನಿರ್ವಾಹಕ ನಿರ್ದೇಶಕ ಸಂತೋಷ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಸಂತೋಷ್ ಕುಮಾರ್, ಸಿಂಹ ದಾಳಿ ನಡೆಸಲು ಡ್ರೈವರ್ ಹೆಚ್ಚು ಹೊತ್ತು ಕಾರ್ ನಿಲ್ಲಿಸಿದ್ದೇ ಕಾರಣ ಅಂತ ಸಬೂಬು ನೀಡಿದ್ದಾರೆ. ಮಿನಿ ವಾಹನಗಳಿಗೆ ಮೆಶ್ ಅಳವಡಿಸದೆ ಡ್ರೈವರ್ ಮೇಲೆ ಆರೋಪ ಹೊರಿಸಿರುವ ಅಧಿಕಾರಿಗಳು ಸಫಾರಿ ಡ್ಯೂಟಿಯಿಂದ ಡ್ರೈವರ್ ಅನ್ನ ಡಿಸ್ಮಿಸ್ ಮಾಡಿರುವುದಾಗಿ ಹೇಳಿದ್ದಾರೆ. ಅಧಿಕಾರಿಗಳು ಮಾಡಿದ್ದ ನಿರ್ಲಕ್ಷ್ಯಕ್ಕೆ ಇದೀಗ ಡ್ರೈವರ್ಗೆ ಶಿಕ್ಷೆ ನೀಡಲಾಗ್ತಾ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಯಾರೋ ಮಾಡಿದ ತಪ್ಪನ್ನ ಯಾರೋ ಶಿಕ್ಷೆ ಕೊಟ್ರು ಅನ್ನೋ ಹಾಗೆ ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಡ್ರೈವರ್ ಅನ್ನ ಹೊಣೆ ಮಾಡಲಾಗ್ತಾ ಇರೋದು. ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಖಂಡಿತವಾಗಿಯೂ ಸ್ಮಿತಾ, ಪಾರ್ಕ್ ಅಧಿಕಾರಿಗಳು ಮತ್ತೊಮ್ಮೆ ಈ ಸಿಂಹ ದಾಳಿ ಆದ ನಂತರದಲ್ಲೂ ಮತ್ತು ತಮ್ಮ ಉದ್ದಟತನದ ಧೋರಣೆಯನ್ನ ತೋರಿಸಿದ್ದಾರೆ ಅಂತ ಹೇಳುವುದು. ಯಾಕೆಂದ್ರೆ ಪಾರ್ಕ್ ಅಧಿಕಾರಿಗಳು ಮೆಸ್ ಅನ್ನ ಅಳವಡಿಸುವ ಹಿನ್ನೆಲೆಯಲ್ಲಿ ಬನ್ನೇರುಘಟ್ಟ ಪಾರ್ಕ್ ನ ಸಫಾರಿಯಲ್ಲಿ ಮೊನ್ನೆ ಸೋಮವಾರ ಈ ಒಂದು ಘಟನೆ ನಡೆದಿತ್ತು. ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳು ಈಗ ಸಬೂಬು ಹೇಳ್ತಾ ಇರೋದಂತೂ ಇಲ್ಲಿನ ಕಾರ್ಯನಿರ್ವಾಹಕ ನಿರ್ದೇಶಕ ಸಂತೋಷ್ ಕುಮಾರ್ ಅವರು ಈಗ ಹೇಳಿಕೆ ನೀಡುವಂತದ್ದು. ಸ್ಮಿತಾ, ಪಾರ್ಕ್ ನಲ್ಲಿ ಈ ಸಿಂಹ ದಾಳಿ ಮಾಡ್ಲಿಕ್ಕೆ ಡ್ರೈವರ್ ಹೆಚ್ಚು ಹೊತ್ತು ಅಲ್ಲಿ ಕಾರನ್ನ ನಿಲ್ಸಿದ್ದೇ ಕಾರಣ ಅನ್ನುವ ಸಬೂಬನ್ನ ನೀಡ್ತಾ ಇದ್ದಾರೆ. ಆದ್ರೆ ತಾವು ಮಾಡಿದ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಈ ಒಂದು ಪ್ರಯತ್ನವನ್ನ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ಸ್ಮಿತಾ. ಯಾಕೆಂದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಮಾರು 8 ಸಣ್ಣ ವಾಹನಗಳಿವೆ. ಅದರಲ್ಲಿ 5 ಬೊಲೆರೋ ಮತ್ತು 3 ಇನೋವಾ ವಾಹನಗಳಿವೆ. ಆ ಇನೋವಾ ವಾಹನದ ಮೇಲೆ ದಾಳಿಯಾದ ಹಿನ್ನೆಲೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಾಕಷ್ಟು ಗಣನೀಯವಾಗಿ ಜನರು ಬರ್ತಕ್ಕಂಥ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಆದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳು ಈಗ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಡ್ರೈವರ್ ಹೆಚ್ಚು ಹೊತ್ತು ಗಾಡಿ ನಿಲ್ಲಿಸಿದ್ದೇ ಕಾರಣ ಅಂತ ಸಬೂಬು ಹೇಳ್ತಾ ಇದ್ದಾರೆ. ಆದ್ರೆ ಡ್ರೈವರ್ ಕೂಡ ಇದು ಅನಿವಾರ್ಯ ಆಗುತ್ತೆ ಸ್ಮಿತಾ. ಯಾಕೆಂದ್ರೆ ಒಂದು ಬೊಲೆರೋ ವಾಹನಕ್ಕೆ 5,000 ಹಣವನ್ನ ಪಾವತಿ ಮಾಡಿ ಇಲ್ಲಿನ ಪ್ರವಾಸಿಗರು ಬನ್ನೇರುಘಟ್ಟ ಸಫಾರಿಗೆ ಹೋಗ್ತಾರೆ. ಆದ್ರೆ ಸಫಾರಿಗೆ ಹೋದಂತ ಜನ ವಿಐಪಿಗಳಿಗೆ ಅಂತ ಈ ಇನೋವಾ ಗಾಡಿಗಳು ಇರತಕ್ಕಂಥದ್ದು. ಆದ್ರೆ ವಿಐಪಿಗಳು ಇರುವಾಗ ಡ್ರೈವರ್ಗೆ ಕೆಲವು ಬಾರಿ ಅವರು ಹೇಳ್ತಾರೆ 5,000 ಹಣವನ್ನ ನೀಡಿ ಬಂದಿರ್ತೇವೆ, ಆದ್ರೆ ನಮ್ಗೆ ಏನು ತೋರಿಸಿಲ್ಲ ಅಂದ್ರೆ ಏನಿದು ಉಪಯೋಗ ಅಂತ ಡ್ರೈವರ್ ಮೇಲೆ ಕೆಲವು ಸರಿ ಅವಾಜನ್ನ ಹಾಕುವಂತ ಕೆಲಸವನ್ನ ಕೂಡ ಕೆಲವು ವಿಐಪಿಗಳು ಬಂದವರು ಮಾಡ್ತಾರೆ. ಆದ್ರೆ ಈ ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಪಾರ್ಕ್ ಅಧಿಕಾರಿಗಳು ಕೇವಲ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಇನೋವಾ ಗಾಡಿಯ ಡ್ರೈವರ್ ಏನಿದ್ದಾರೆ ರಮೇಶ್ ಅನ್ನುವ ಡ್ರೈವರ್ ಅವ್ರ ಮೇಲೆ ಸಬೂಬನ್ನ ಹೇಳ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಡ್ರೈವರ್ ಅನ್ನ ಡಿಸ್ಮಿಸ್ ಮಾಡುವುದಾಗಿ ಸಫಾರಿ ಡ್ಯೂಟಿಯಿಂದ ಡ್ರೈವರ್ ಅನ್ನ ಡಿಸ್ಮಿಸ್ ಮಾಡ್ತೇವೆ, ಅದೇ ರೀತಿ ಆ ಡ್ರೈವರ್ ಅನ್ನ ರಾತ್ರಿ ಪಾಳಿಗೆ ನೇಮಿಸ್ತೇವೆ ಅನ್ನುವ ಮಾಹಿತಿಯನ್ನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕರು ಮಾಡ್ತಾ ಇದ್ದಾರೆ. ಸ್ಮಿತಾ, ಒಂದ್ ರೀತಿಯಲ್ಲಿ ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳ ಉದ್ದಟತನದ ಧೋರಣೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತದೆ. ಯಾಕೆಂದ್ರೆ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಯಾಕೆ ಡ್ರೈವರ್ ಮೇಲೆ ಅಂದ್ರೆ ಬಡಪಾಯಿ ಮೇಲೆ ಯಾಕೆ ಇವರು ಗೂಬೆ ಕೂರಿಸ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಗೊತ್ತಾಗ್ತಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇನ್ನೊಂದು ಗಮನಿಸಬೇಕಾದ ಮಾಹಿತಿ ಸ್ಮಿತಾ, ಸಿಂಹ ದಾಳಿಯಾದ ನಂತರ ಅಂದ್ರೆ ಸೋಮವಾರ ಈ ಒಂದು ಸಿಂಹ ದಾಳಿಯನ್ನ ಮಾಡಿರುವಂತದ್ದು. ಅದರ ನಂತರ ನಿನ್ನೆ ಮತ್ತು ಇವತ್ತು ಸಂಪೂರ್ಣವಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜನರು ಬರ್ತಕ್ಕಂಥ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ. ಯಾಕೆಂದ್ರೆ ಜನರಲ್ಲಿ ಸಾಕಷ್ಟು ಭಯ ಹುಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲಿ ಈ ಗಾಡಿಗಳ ಮೇಲೆ ಸಿಂಹ ಮತ್ತೆ ದಾಳಿ ಮಾಡಬಹುದು, ಯಾಕೆ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು ಅನ್ನುವ ಪರಿಸ್ಥಿತಿ ಜನರಲ್ಲೂ ಕೂಡ ನಿರ್ಮಾಣವಾಗಿದೆ. ಇದಕ್ಕೆ ಸಾಕ್ಷಿ ಮತ್ತೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇವತ್ತು ಕೇವಲ ಬೆರಳೆಣಿಕೆ ಸಂಖ್ಯೆಯಲ್ಲಿ ಜನರು ರಾಷ್ಟ್ರೀಯ ಉದ್ಯಾನವನಕ್ಕೆ ಬರ್ತಾ ಇರುವಂತದ್ದು. ಕಳೆದ 2 ದಿನಗಳಿಂದ ಕೂಡ ಅಂದ್ರೆ ನಿನ್ನೆ ಮತ್ತು ಇವತ್ತು 2 ದಿನಗಳಲ್ಲೂ ಕೂಡ ಸಂಪೂರ್ಣವಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಒಂದು ರೀತಿ ಬಿಕ್ಕುವಂತಿದೆ. ಅಲ್ಲಿನ ಟಿಕೆಟ್ ಕೌಂಟರ್ಗಳಲ್ಲಿ ಯಾವುದೇ ರೀತಿ ಟಿಕೆಟ್ಗಳು ಸೇಲ್ ಆಗ್ತಿಲ್ಲ. ಆದ್ರೆ ಈ ಒಂದು ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಪಾರ್ಕ್ ಅಧಿಕಾರಿಗಳು ಈ ಒಂದು ಉದ್ದಟತನದ ಹೇಳಿಕೆ ನೀಡಿ ಆ ಡ್ರೈವರ್ ಅನ್ನ ಡಿಸ್ಮಿಸ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಯನ್ನ ಉಳಿದ ಸಿಬ್ಬಂದಿಗಳು ಕೇಳ್ತಾ ಇದ್ದಾರೆ. ಅಂದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಮಾರು 300 ಸಿಬ್ಬಂದಿಗಳು ವರ್ಕ್ ಮಾಡ್ತಾರೆ. ಆ ಎಲ್ಲ ಸಿಬ್ಬಂದಿಗಳಿಗೂ ಈಗ ಸಾಕಷ್ಟು ಒಂದ್ ರೀತಿ ಆಕ್ರೋಶ ಉಂಟಾಗಿದೆ. ಯಾಕಂದ್ರೆ ಮೊನ್ನೆ ಸಿಂಹ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪಾರ್ಕ್ ಅಧಿಕಾರಿಗಳು ಮೆಸ್ ಅನ್ನ ಅಳವಡಿಸಿಲ್ಲ ಅನ್ನುವ ಕಾರಣಕ್ಕೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ಇಲ್ಲಿನ ಸಿಬ್ಬಂದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳ ಮೇಲೆ. ಯಾಕೆಂದ್ರೆ ಯಾಕೆ ಅಧಿಕಾರಿಗಳು ತಮ್ಮ ಹತ್ರ ಈ
ಇದು ಬಂದವಾಗ ಯಾಕೆ ಬೇರೆಯವ್ರ ಮೇಲೆ ಗೂಬೆ ಕೂರುವ ಕೆಲಸವನ್ನ ಮಾಡ್ತಾರೆ? ಮೊದಲೇ ಈ ಒಂದು ಮೆಸ್ಗಳನ್ನ ಅಳವಡಿಸಿದ್ರೆ ಯಾವುದೇ ರೀತಿ ಈ ಒಂದು ಘಟನೆ ನಡೀತಿರ್ಲಿಲ್ಲ. ಆದ್ರೆ TV9 ಈ ಹಿಂದೆ ಈ ಬಗ್ಗೆ ವರದಿ ಮಾಡಿದ ಹಿನ್ನೆಲೆಯಲ್ಲೂ ಪಾರ್ಕ್ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಉದ್ದಟತನವನ್ನ ಮೆರೆದಿದ್ರು. ಏನು ಇಲ್ಲಿ ನಮ್ಮಲ್ಲಿ ಏನು ಆ ರೀತಿ ಆಗ್ಲಿಕ್ಕಿಲ್ಲ ಅನ್ನುವ ಮಾಹಿತಿಯನ್ನ ಪಾರ್ಕ್ ಕಾರ್ಯನಿರ್ವಾಹಕ ನಿರ್ದೇಶಕರು ಹೇಳಿದ್ರು. ಆದ್ರೆ ಈ ಘಟನೆ ಆದ ನಂತರ ಪಾರ್ಕ್ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಒಂದ್ ರೀತಿಯಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಪಾರ್ಕ್ ನಲ್ಲಿರುವ ಎಲ್ಲಾ 8 ವಾಹನಗಳಿಗೂ ಮೆಸ್ಗಳನ್ನ ಅಳವಡಿಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಆ 8 ವಾಹನಗಳನ್ನ ಸದ್ಯಕ್ಕೆ ಈಗ ಸ್ಟಾಪ್ ಮಾಡಲಾಗಿದೆ. ಮುಂದೆ ಆ 8 ವಾಹನಗಳು ಮೆಸ್ ಅಳವಡಿಸಿದ ನಂತರ ಆ ಒಂದು ವಾಹನಗಳನ್ನು ಸಫಾರಿಗೆ ಕಳಿಸಲಾಗ್ತದೆ. ಸದ್ಯ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನು KSTDC ಪ್ರವಾಸೋದ್ಯಮ ಇಲಾಖೆಯ 24 ಬಸ್ಗಳಿವೆ, ಆ ಬಸ್ಗಳು ಮಾತ್ರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಒಳಗಡೆ ಪ್ರವೇಶಿಸಿದವು. ಉಳಿದಂತೆ ವಿಐಪಿಗಳಿಗೆ ಅಂತ ಇರ್ತಕ್ಕಂತ ಎಲ್ಲಾ 8 ವಾಹನಗಳು ಮತ್ತು 3 ಮಿನಿ ಬಸ್ಗಳು ಸದ್ಯಕ್ಕೆ ಈಗ ಸ್ಟಾಪ್ ಆಗಿರುವಂತದ್ದು. ಈ ಬಗ್ಗೆ ಏನು ಮಿನಿ ವಾಹನಗಳು ಒಳಗಡೆ ಹೋಗೋದ್ರಿಂದ ಪಾರ್ಕ್ ನಲ್ಲಿರುವ ಪ್ರಾಣಿಗಳಿಗೂ ಸಾಕಷ್ಟು ತೊಂದರೆ ಆಗ್ತದೆ. ಆ ಪ್ರಾಣಿಗಳಿಗೆ ಮಿನಿ ಬಸ್ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ಕಿರಿಕಿರಿ ಕೂಡ ಉಂಟಾಗ್ತದೆ. ಆ ಎಲ್ಲಾ ಮಿನಿ ಬಸ್ಗಳನ್ನ ಪ್ಲಾನ್ ಮಾಡುವ ನಿಟ್ಟಿನಲ್ಲಿ, ಅಂದ್ರೆ ಸಂಪೂರ್ಣವಾಗಿ ದೊಡ್ಡ ಬಸ್ಗಳು ಮಾತ್ರ ಪಾರ್ಕ್ ನ ಒಳಗಡೆ ಪ್ರವೇಶ ಮಾಡುವ ನಿಟ್ಟಿನಲ್ಲಿ ಪಾರ್ಕ್ ಅಧಿಕಾರಿಗಳು ಈಗ ಚಿಂತನೆ ನಡೆಸ್ತಿರೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳು ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಿಕ್ಕೆ ಡ್ರೈವರ್ ಮೇಲೆ ಒಂದು ರೀತಿಯ ಗೂಬೆಯನ್ನ ಕೂರಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕ ಸಂತೋಷ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನೋಡೋಣ ಬನ್ನಿ. ಟೋಟಲ್ ಎಲ್ಲ ಸೇರಿ ಸುಮಾರು 38-39 ವೆಹಿಕಲ್ಸ್ ಸಫಾರಿ ಒಳಗೆ ಹೋಗ್ತವೆ. ಸಪೋಸ್ 6 ರೌಂಡ್ ಮಾಡಿದ್ರು ಸುಮಾರು 200 ವೆಹಿಕಲ್ಗಳು ಒನ್ ಡೇ ಅಲ್ಲಿ ಸಫಾರಿ ಒಳಗೆ ಹೋಗ್ತದೆ. ಅದರಿಂದ ಅನಿಮಲ್ಸ್ಗೆ ತುಂಬ ಡಿಸ್ಟರ್ಬ್ ಆಗ್ತದೆ. ಸೊ ನಾವು ಅದೇ ಯೋಚನೆ ಮಾಡ್ತಾ ಇದ್ದೀವಿ. ಸಣ್ಣ ಸಣ್ಣ ವೆಹಿಕಲ್ಗಿಂತ ದೊಡ್ಡ ಬಸ್ಗಳು ತಗೊಂಡೋದ್ರೆ ಕಡಿಮೆ ಇದು ರಸ್ ಆಗ್ತದೆ ಮತ್ತು ಪ್ರಾಣಿಗೆ ಡಿಸ್ಟರ್ಬೆನ್ಸ್ ಕಡಿಮೆ ಆಗ್ತದೆ. ಅದು ಒಂದು ವಿಚಾರ ಇದೆ. ಮತ್ತು ಅದು ಫಸ್ಟ್ ಅದು ಏನು ಸ್ವಲ್ಪ ಲೇಟ್ ಕೂಡ ಮಾಡೋದು. ಮೇನ್ ಥಿಂಗ್ ಅಂದರೆ ಸೆಕ್ಯೂರಿಟಿ ಪರ್ಪಸ್ ಮೇನ್ ಇದೆ ಫಸ್ಟ್ ಇಮಿಡಿಯೇಟ್ಲಿ. ಸೊ ಅದು ನಾವು ಗ್ರಿಲ್ ಆಗೋವರೆಗೆ ನಾವು ಇದು ವೆಹಿಕಲ್ ಕಳಿಸಲ್ಲ. ಅವ್ರು ಜಸ್ಟ್ ಎಂಟರ್ಟೈನ್ ಮಾಡಲಿಕ್ಕೆ ಐ ಥಿಂಕ್ ಈಸ್ ವೇಟಿಂಗ್ ಅಲ್ಲಿ ವೆಹಿಕಲ್ ಈಸ್ ವೇಟಿಂಗ್ ಫಾರ್ ದ ಎನಿಮಲ್ ಟು ಕಮ್ ನಿಯರ್. ಅದಾದಮೇಲೆ ಅದು ಹತ್ತಿರ ಬಂದು ಸ್ವಲ್ಪ ಹತ್ತಿದೆ ಅಷ್ಟೇ. ಅದರ್ವೈಸ್ ಏನು ಇದರಲ್ಲಿ ಇದು ಇಲ್ಲ. ಅವರು ಸಪೋಸ್ ಡ್ರೈವರ್ ಸರಿಯಾಗಿ ಡಿಸ್ಟೆನ್ಸ್ ಮಾಡಬೇಕಾದ್ರೆ ಅವರು ಎನಿಮಲ್ ನೋಡಿದ ತಕ್ಷಣ ಅವ್ರು ಮುಂದೆ ಹೋಗಬೇಕು. ಅಲ್ಲಿ ಸ್ಟಾಪ್ ಮಾಡಬಾರ್ದು ಸಫಾರಿ ಒಳಗೆ ವೆಹಿಕಲ್. ಆವಾಗ ಏನು ಪ್ರಾಬ್ಲಮ್ ಇರಲಿಲ್ಲ. ಎಷ್ಟು ವರ್ಷದಿಂದ ನಮ್ಮ ಸಫಾರಿ ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲಿವರೆಗೆ ಆಗಿಲ್ಲ. ಓನ್ಲಿ ಇದು ಈ ಡ್ರೈವರ್ದು ಲೈಫ್ಸ್ ಇದೆ, ಸ್ವಲ್ಪ ಡ್ರೈವರ್ ಲೈಫ್ಸ್ ಇದೆ. ಈ ಥರ ಮಾಡಬಾರ್ದಿತ್ತು.